ಸ್ಪೀಡ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾವಿವತ್ತು ಆನೇಕಲ್ಲಲ್ಲಿದ್ದೀವಿ. ಕಳೆದ 2 ದಿನಗಳಿಂದಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಸಹಸ್ರ ಚಂಡಿಕಾ ಮಹಾಯಾಗ ನಡೀತಾ ಇದೆ ಲೋಕ ಕಲ್ಯಾಣಕ್ಕೋಸ್ಕರ. ಈಗ ಯಾವ ರೀತಿ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ನಮಗಷ್ಟೇ ಒಳ್ಳೆಯದಾದರೆ ಸಾಕು, ನಮ್ಮ ಕುಟುಂಬಕ್ಕಷ್ಟೇ ಒಳ್ಳೆಯದಾದರೆ ಸಾಕು ಅನ್ನುವ ಜನಗಳ ಮಧ್ಯದಲ್ಲಿ ಸರ್ವರಿಗೂ ಒಳಿತಾಗಬೇಕು, ಇಡೀ ನಾಡಿಗೆ ಒಳಿತಾಗಬೇಕು, ಇಡೀ ಮನುಕುಲಕ್ಕೆ ಒಳಿತಾಗಬೇಕು ಅಂತ ಬಯಸುವವರ ಸಂಖ್ಯೆ ಬಹಳಷ್ಟು ಕಡಿಮೆ. ಅಂಥದ್ರಲ್ಲಿ ನಿಮ್ಮ ನಡುವೆ ಅಂಥವರೊಬ್ಬರಿದ್ದಾರೆ. ನ್ಯೂ ಬಾಲ್ಡ್ವಿನ್ ವಿದ್ಯಾಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ವೇಣುಗೋಪಾಲ್ ಸರ್, ಅದರ ಜೊತೆಗೆ ಅವರ ಧರ್ಮಪತ್ನಿ ಸೌಭಾಗ್ಯವತಿಯವರು. ಇವರ ಸಮ್ಮುಖದಲ್ಲಿ ಮಹಾಚಂಡಿಕಾ ಹೋಮ ನಡೀತಾ ಇದೆ. ಅದ್ಭುತವಾದಂತಹ ಕಾರ್ಯಕ್ರಮ. ಲಕ್ಷಾಂತರ ಜನ ಬಂದು ಪಾತ್ರರಾಗಿದ್ದಾರೆ, ಹೋಮದಲ್ಲಿ ಭಾಗಿಯಾಗಿದ್ದಾರೆ. ಇನ್ನೂ 2-3 ದಿನಗಳ ಕಾಲ ಹೋಮ ನಡೆಯುತ್ತೆ. ಸ್ವತಃ ವೇಣುಗೋಪಾಲ್ ಸರೇ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಅದ್ಭುತವಾದಂತಹ ಕಾರ್ಯಕ್ರಮ. ನಾನು ಆಗಲೇ ಹೇಳಿದೆ, ಈಗಿನ ಯುಗದಲ್ಲಿ ನಮಗಷ್ಟೇ ಒಳ್ಳೆಯದಾಗಲಿ, ಕುಟುಂಬಕ್ಕಷ್ಟೇ ಒಳ್ಳೆಯದಾಗಲಿ ಅನ್ನೋರ ನಡುವೆ ಎಲ್ಲರಿಗೂ ಒಳಿತು ಮಾಡಲಿ ಅಂತ ಹೇಳಿ ಈ ರೀತಿಯ ಕಾರ್ಯಕ್ರಮ, ಇದು ಒಂದು ರೀತಿಯಲ್ಲಿ ಸೇವೆ. ಏನು ಹೇಳ್ತೀರಾ ಸರ್? ನಮಸ್ಕಾರ. ನಾನು ವೇಣುಗೋಪಾಲ್, ಸೌಭಾಗ್ಯವತಿ ವೇಣುಗೋಪಾಲ್. ನಾವು ನ್ಯೂ ಬಾಲ್ಡ್ವಿನ್ ವಿದ್ಯಾಸಂಸ್ಥೆಗಳು ನಡೆಸ್ತಾ ಇದ್ದೀವಿ. ಮತ್ತು ಸಾಯಿ ಸತ್ಯನಾರಾಯಣ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ನಡೆಸ್ತಾ ಇದ್ದೀವಿ. ನಾವು ನಮ್ಮ ಶ್ರೀಮತಿಯವರು 25 ವರ್ಷದಿಂದ ನವರಾತ್ರಿ ಹಬ್ಬ ಭಾರಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಅದರಲ್ಲಿ ಅಷ್ಟಮ ದಿವಸ ಚಂಡಿ ಹೋಮ ಅಂತ ಮಾಡ್ತಾಯಿದ್ದಾರೆ. ಅದು 25 ವರ್ಷಗಳಿಂದ ವರ್ಷಕ್ಕೊಮ್ಮೆ ಚಂಡಿ ಹೋಮ ಮಾಡ್ತಾ 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 ಆ ಒಂದು 4-5 ವರ್ಷದಿಂದ ನನಗೆ ಸಹಸ್ರ ಚಂಡಿ ಯಾಗ ಮಾಡಬೇಕು ಅಂತ ಒಂದು ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾ ಅವರ ಪ್ರೇರೇಪಣೆಯಿಂದ ಮಾಡಬೇಕು ಅಂತ ಒಂದು ನಮ್ಮ ಸಂಕಲ್ಪ ಬಂತು. ಆದರೆ ನಮ್ಮ ಪುರೋಹಿತರು ಇವರು ಹೇಳಿದ್ರು, ಸ್ವಾಮಿ ಇದಕ್ಕೆ ಭಾರೀ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆ ಆಗಬೇಕು ಅಂತ. ನಾನು ಹೇಳಿದೆ, ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ನಿಮಗೆ ಎಷ್ಟು ಎಕರೆ ಜಮೀನು ಬೇಕು, ನಮ್ಮಲ್ಲಿ ಇದೆ. ಪಕ್ಕದಲ್ಲಿ ಶಂಕರಾಚಾರ್ಯ ಆಶ್ರಮ ಇದೆ, ಇಲ್ಲಿ ಸಾಯಿ ರುಕ್ಮಣಿ ಮಹಲ್ ಇದೆ, ಮತ್ತು 108 ಹೋಮಗುಂಡ ಹಾಕಬೇಕು, ರೆಡಿ ಮಾಡಿಸ್ರಿ ಎಂದೆ. ಅದಕ್ಕೆ 108 ಜನ ಪುರೋಹಿತರು ರೈಟು. ಮತ್ತು ಏನು ಪಾರಾಯಣ ಮಾಡೋದಕ್ಕೆ ಒಂದು 150 ಜನ ಬೇಕು, ಅವ್ರನ್ನೂ ಕರ್ಸೋಣ ಮಾಡೋಣ. ಮತ್ತು ಪರಿಚಾರಕರು ಒಂದು 50 ಜನ ಬೇಕು, 300 ಜನನ ಕರೆಸ್ರಿ ಅಂತ. ಸ್ವಲ್ಪ ವೆಚ್ಚ ಜಾಸ್ತಿ ಆಗ್ತದೆ, ಎಷ್ಟು ವೆಚ್ಚ ಆದ್ರೂ ನಮಗೇನು ಚಿಂತೆ ಇಲ್ಲ. ಮತ್ತು ನಮ್ಮ ನ್ಯೂ ಬಾಲ್ಡ್ವಿನ್ ಸಂಸ್ಥೆಯಲ್ಲಿ 3000 ಸ್ಟಾಫ್ ಇದ್ದಾರೆ ಅಮ್ಮ. ಇವತ್ತು 1000 ಜನ ಇಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ, ನಾವು ಸತ್ಯಸಾಯಿ ಸೇವಾ ಸಮಿತಿಯವರು, ಸತ್ಯಸಾಯಿಬಾಬಾ ಅವರ ಕುಟುಂಬ. ಅದಕ್ಕೇನು ನಾನು ಸಾಯಿಬಾಬಾ ಅವರು ವರ್ಲ್ಡಲ್ಲಿ ಆ ಒಂದೇ ಜಾಗದಲ್ಲಿ ಆಲ್ ರಿಲೀಜಿಯಸ್ ವಿಲ್ ಸಿಟ್ ಅಟ್ ಒನ್ ಪ್ಲೇಸ್ ಆ್ಯಂಡ್ ಡೂ ದಿ ಭಜನ್ಸ್ ಅಂತ. ಅದೊಂದು ಮಿರಾಕಲ್. ಈಗ ನೆಕ್ಸ್ಟ್ ಮಿರಾಕಲ್ ನಾನು ನೋಡಿದೆ, ಇವಾಗ ನಮ್ಮಲ್ಲಿ ಇರೋ ಸ್ಟಾಫಲ್ಲಿ ಯಾರ್ಯಾರಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಅವ್ರಿಗೇನಿಲ್ಲ, ಅವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸೌಭಾಗ್ಯವತಿ ವೇಣುಗೋಪಾಲ್ ಸರ್ ಈ ಒಂದು ದೊಡ್ಡ ಯಾಗ ಮಾಡ್ತಾರೆ. ನಾವು ಅದಕ್ಕೆ ಸಿದ್ಧವಾಗಿದ್ದೀವಿ ಅಂಥೇಳಿ. ಸೊ ಆವಾಗ ನಮ್ಮ ಪುರೋಹಿತರಿಗೆಲ್ಲ ನಾನು ಮಾತಾಡಿ, ಸರ್ 3 ತಿಂಗಳ ಮುಂಚೆನೇ ಎಲ್ಲ ವ್ಯವಸ್ಥೆ ಪ್ಲ್ಯಾನ್ ಹಾಕ್ಕೊಂಡು ನೀಟಾಗಿ ನಾವೆಲ್ಲ ಆರ್ಗನೈಸ್ ಮಾಡಿಕೊಂಡು, ನಮ್ಮ ಶ್ರೀಮತಿಯವರು, ನನ್ನ ದೊಡ್ಡ ಮಗಳಿದ್ದಾರೆ ಅಂಶಾ ವೇಣುಗೋಪಾಲ್, ನಮ್ಮ ದೊಡ್ಡಹಳ್ಳಿಯ ಕೀರ್ತಿ ಮಹಾರಾಜು, ಮತ್ತು ನಮ್ಮ ಎಲ್ಲ ಕುಟುಂಬದವರು ಬಾಲ್ಡ್ವಿನ್ ಶಾಲೆಯವರು ಸೇರಿ ಇದಕ್ಕೆ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿ, ಯಾವ ರೀತಿಯಲ್ಲಿ ಹೆಂಗೆ ಊಟ ವ್ಯವಸ್ಥೆ ಇರಬೇಕು, ಎಲ್ಲಿ ಪಾರ್ಕಿಂಗ್ ಮಾಡಬೇಕು, ಎಲ್ಲಿ VIP ಊಟ ಇರಬೇಕು, ಎಲ್ಲಿ ಬ್ರಾಹ್ಮಣರು ತಂಗಬೇಕು, ಅವರಿಗೆ ಊಟ ಎಲ್ಲಿರಬೇಕು, ಎಲ್ಲ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿ ಮೊನ್ನೆ ಸೋಮವಾರ ಬೆಳಗ್ಗೆ ಹೋಮವನ್ನು ಶುರು ಮಾಡಿದ್ದೀವಿ. ಇದು ಸಹಸ್ರ ಚಂಡಿಕಾ ಯಾಗ ಭಾಳ ಅಪರೂಪವಾಗಿ ಮಾಡೋದು ಅಂತ ಹೇಳ್ತಾರೆ. ಯಾಕಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡಿ ದೊಡ್ಡ ಮಟ್ಟದಲ್ಲಿ ವೆಚ್ಚ ಮಾಡೋದಕ್ಕೆ ಎಲ್ಲರೂ ತಯಾರಿಲ್ಲ. ಅಕಸ್ಮಾತ್ ದುಡ್ಡಿರೋರು ಮಸ್ತಾಗಿದ್ದಾರೆ, ದುಡ್ಡು ಬೇಕಾದರೆ ಕೊಟ್ಬಿಡ್ತಾರೆ. ಬಟ್ ಈ ಶ್ರಮ ತಗೊಳ್ಬೇಕು, ಇದು ಭಾರಿ ರಿಸ್ಕ್ ಇದೆ. ಎಲ್ಲ ಕಡೆ ನಾವು ಏನೇನು ವ್ಯವಸ್ಥೆ ಮಾಡಬೇಕು. ಈಗ ನೋಡಿ, ಅಲ್ಲಿ ಏನೋ ಫೈರ್ ಇಂಜನ್ ರೆಡಿ ಇಟ್ಕೊಂಡಿರ್ತೀವಿ, ಯಾವುದಕ್ಕೂ ಏನೂ ಆಗಲ್ಲ ಅಂದರೂ ಫೈರ್ ಇಂಜನ್ ಇರಬೇಕು. ಮೆಡಿಕಲ್ ಸಂಬಂಧಪಟ್ಟಂಗೆ ಮೆಡಿಕಲ್ ಆ್ಯಂಬುಲೆನ್ಸ್ ಅಲ್ಲಿರಬೇಕು. ರಿಸರ್ವ್ ಪೊಲೀಸ್ ಕರೆಸ್ಕೊಂಡಿದ್ದೀವಿ. ಎಲ್ಲನೂ ನಾವು ವ್ಯವಸ್ಥಿತವಾಗಿ ಮಾಡಿ, ಮತ್ತು ಹೋಮಗಳು ಇವತ್ತು 3 ದಿವಸ ನಡೆದು, ಇವತ್ತು ಬೆಳಗ್ಗೆ ಒಂದು ನಾರಾಯಣನ ಹೋಮ, ಈ ಒಂದು ನಾರಾಯಣನ ಹೋಮ ಅಂಥೇಳಿ ಇವಾಗ 108 ಹೋಮಗುಂಡಲ್ಲಿ ನಾರಾಯಣ ಹೋಮ ನಡೀತು. ಮತ್ತು ಪ್ರತಿನಿತ್ಯ 9 ಗಂಟೆಯಿಂದ 12 ಗಂಟೆವರೆಗೂ 108 ಹೋಮಗುಂಡದಲ್ಲಿ ಹೋಮ ನಡೀತದೆ, ವಿವಿಧವಾದಂಥ ಹೋಮಗಳು. ಇನ್ನೊಂದು ಜಾಗದಲ್ಲಿ 150 ಜನ ಪುರೋಹಿತರು
ಪಾರಾಯಣ ಮಾಡ್ತಾ ಇರ್ತಾರೆ. ಅದಾದಮೇಲೆ ನಮ್ಮದು ದಂಪತಿ ಪೂಜೆ ಇರ್ತದೆ, ವೃದ್ಧ ಬ್ರಾಹ್ಮಣ ದಂಪತಿ ಪೂಜೆ ಮಾಡ್ತೀವಿ. ಆಮೇಲೆ ಸುಹಾಸಿನಿ ಪೂಜೆ ಇರ್ತದೆ, 20 ಜನ ಸುಮಂಗಳನ್ನ ಡೈಲಿ ಮಾಡ್ತಾಯಿದ್ದೀವಿ. ಮತ್ತು ಒಂದು 20 ಜನ ಕನ್ಯೆಗಳಿರ್ತಾರೆ, ಕನ್ಯೆ ಪೂಜೆ. ಹೋಮ ನಡೀತದೆ, ಅದು ನಡೀತದೆ. ಇದು 7 ದಿವಸ ಕಾಲ ಸತತವಾಗಿ ನಡೀತಾ ಇರ್ತದೆ. ಸೊ ಸಾಯಂಕಾಲ ಈಗ ನೆನ್ನೆ ನಾವೊಂದು 200-300 ಜನನ ಕುಳಿಸ್ಬಿಟ್ಟು ನಾವು ಮಹಾಮೇರು ಚಕ್ರವನ್ನು ಕೊಟ್ಟು ಕುಂಕುಮಾರ್ಚನೆ ಮಾಡಿಸ್ತೀವಿ ಎವ್ರಿ ಡೇ. ಅದಕ್ಕೆ ಆ ಥರ ಎಕ್ಸ್ಪೆಕ್ಟ್ ಮಾಡಿದ್ರೆ ನನ್ನ 800 ಜನ ಮಾತೆಯರು ಬಂದರು, ಅವ್ರಿಗೂ ಎಲ್ಲ ಕೊಟ್ಟು ಮಾಡಿರ್ತೀವಿ. ಇವತ್ತು ಅದೇ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಸಹಸ್ರ ಚಂಡಿ ಯಾಗದಲ್ಲಿ ಇವೇನು ಲಲಿತ ಸಹಸ್ರನಾಮ ಅನ್ನೋದು ನಡೀತದೆ. ಇದೆಲ್ಲ ನಡೀತಾ ಇದ್ದರೆ ಹೋಮಗಳು ನಡೀತದೆ. ನಾನು ಹೇಳ್ದಂಗೆ ಡಿಫ್ರೆಂಟ್ ಹೋಮಗಳು ನಡೀತದೆ. ಸಹಸ್ರ ಚಂಡಿ ಯಾಗದಲ್ಲಿ ಸುಹಾಸಿನಿ ಪೂಜೆಗಳು, ದಂಪತಿ ಪೂಜೆಗಳು ಎಲ್ಲ ನಡೀತದೆ. ಸಾಯಂಕಾಲ 6:30ಗೆ ಮಹಾಮಂಗಳಿರ್ತಿ ಆದಮೇಲೆ ಪ್ರತಿನಿತ್ಯ ಒಂದು ಕಲ್ಚರಲ್ ಪ್ರೋಗ್ರಾಮ್ ಅಂತ ವಿವಿಧವಾದಂಥ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ. ಮೊದಲನೇ ದಿವಸ ನಮ್ಮ ತೇಜಸ್ವಿನಿ ಸೂರ್ಯ ಅವರು ಅದು ಶ್ರೀ ಶಿವಸ್ಕಂದ ಬಂದಿದ್ದರು. ಆಯಮ್ಮ ಅದ್ಭುತವಾಗಿ ಒಂದು 5-6 ಸಾವಿರ ಜನನ ಎಲ್ಲರ ಕಲೆನೂ ಡ್ಯಾನ್ಸ್ ಮಾಡಿಸ್ಬಿಟ್ಟು, ಆ ಹಾಡಲ್ಲೇ ಡ್ಯಾನ್ಸ್ ಮಾಡಿಸ್ಬಿಟ್ಲು. ಭಾಳ ಚೆನ್ನಾಗಿತ್ತು. ನೆನ್ನೆ ನಮ್ಮ ಜಮುನಾ ಅಂತೇಳಿ ಭಾಗವತರಿ ಆಯಮ್ಮ ಆಂಧ್ರದಿಂದ ಬಂದಿದ್ದರು, ಅದ್ಭುತವಾಗಿ ಹರಿಕತೆ ಮಾಡಿದ್ರು. ಇವತ್ತು ನಮ್ಮ ಕರ್ನಾಟಕದ ಹುಡುಗಿ, ನಾರ್ತ್ ಕರ್ನಾಟಕದ ಹುಡುಗಿ ಈಗ ಬೆಂಗಳೂರಲ್ಲಿದ್ದಾರೆ. ಅವರು ಸುಬ್ಬಲಕ್ಷ್ಮಿ ಅಂತೇಳಿ ಸ್ಯಾಕ್ಸಫೋನ್ನಲ್ಲಿ ಗಿನ್ನೀಸ್ ಬುಕ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಅವ್ರ ಮಗ ನಮ್ಮ ಮಂಡೂರು ಸ್ಕೂಲಲ್ಲಿ ಓದ್ತಾನೆ, ನನಗೆ ತುಂಬ ಪರಿಚಯಸ್ಥರು. ಸೊ ಅವರು ಇವತ್ತು ಬಂದು ಈಗಾಗಲೇ ಕೆಲವರೆಲ್ಲ ಬಂದುಬಿಟ್ಟಿದ್ದಾರೆ ಅವ್ರ ಕಡೆಯಿಂದ. ಸೊ ಈಗ ಅವರು ಬಂದು 5:30ಗೆ ಶುರು ಮಾಡಿ 2.5 ಅವರ್ ಅವರು ಸ್ಯಾಕ್ಸಫೋನ್ನ ಬಾರಿಸ್ತಾರೆ. ಈ ರೀತಿಯಾಗಿ ನಾಳೆಗೆ ಆಂಧ್ರದಿಂದ ಬರ್ತಾರೆ ಪರಿಪೂರ್ಣಾನಂದ ಸ್ವಾಮೀಜಿ ಅಂತ, ಇವತ್ತು ರೈಟ್ಗೆ ಬರ್ತಾರೆ. ಶ್ರೀಪೀಠಂ ಕಾಕಿನಾಡದಲ್ಲಿ ದೊಡ್ಡ ಮಹಾನ್ ಭಾವ್ರವರು ಅವ್ರು ಯಾಕೆಂದರೆ ಲಲಿತ ಸಹಸ್ರನಾಮ ಕುಂಕುಮಾರ್ಚನೆ ಒಂದು ಸಲ ಮಾಡಿಸಿದ್ರು. ನಾನು ನಮ್ಮ ಶ್ರೀಮತಿ ಅವರು ಅನುನಾಯಿ, ನಮ್ಮ ಶ್ರೀಮತಿ ಅವರಂದರೆ ಭಾರಿ ಇಷ್ಟ ಅವ್ರಿಗೆ, ಅವರು ಫಾಲೋವರ್. ನಾವು ಹೋದರೆ ನಾನು ಪ್ರಪಂಚದಲ್ಲಿ ಎಲ್ಲಿ ನೋಡಿಲ್ಲ, 1 ಲಕ್ಷ ಸ್ತ್ರೀಯರು ಒಂದೇ ಸಲ ಕೂತು ಕುಂಕುಮಾರ್ಚನೆ ಲಲಿತ ಸಹಸ್ರನಾಮ ಮಾಡಿದ್ರು. ಅಂಥ ಮಹಾನುಭಾವರು ಇವತ್ತು ನೈಟ್ ಬರ್ತಾರೆ, ಇವತ್ತು ಇಲ್ಲೇ ಇರ್ತಾರೆ. ನಾಳೆ ಅವ್ರದ್ದು ಪ್ರವಚನ ಇರ್ತದೆ. ಮತ್ತು ನಾಳಿದ್ದು ಒಂದು ಏನು ದೇವಿ ಭಾಗವತ ಬಗ್ಗೆ ಭರತನಾಟ್ಯಂ ಇರ್ತದೆ. ಇವತ್ತು ಈ ರೀತಿಯಾಗಿ 6 ರಾತ್ರಿಗಳು 6 ಡಿಫ್ರೆಂಟ್ ಪ್ರೋಗ್ರಾಮ್ ಇರ್ತದೆ. ಲಾಸ್ಟು 26ನೇ ತಾರೀಕು ಈ 150 ಜನ ಏನು ಪಾರಾಯಣ ಮಾಡ್ತಾಯಿದ್ದಾರೋ ಅವರು ಇಳಿತಾರೆ ಕೆಳಗಡೆ. ಅವ್ರು ಇಳಿದ್ಬಿಟ್ಟು ಆವಾಗ ಸಹಸ್ರ ಚಂಡಿ ಯಾಗ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಅವರು ಬಂದು ಇಳಿದು ಅವ್ರೇನು ಮಾಡ್ತಾರೆ ಅಂದರೆ 7:30ಗೆ ಶುರು ಮಾಡಿ ಸುಮಾರು 11:30-12 ಗಂಟೆಗೆ ಮಹಾಪೂರ್ಣಾತಿ ಮಾಡೋ ಥರ ಮಾಡ್ತಾರೆ. ಈಗ ನಮ್ಮ ವಿಶ್ವಾಸ ಸ್ವಾಮಿಗಳು, ನಮ್ಮ ಲಕ್ಷ್ಮೀಪತಿ ಸ್ವಾಮಿಗಳು ಅವರ ಆಧ್ವರ್ಯದಲ್ಲಿ 300 ಜನ ಪುರೋಹಿತರು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ವೇದ ಪಾರಾಯಣ ಮಾಡಿ ಇಲ್ಲಿ ಇವತ್ತು ನಡೀತಾ ಇದೆ. ಸೊ ತಮ್ಮ ಮಾಧ್ಯಮ ಮುಖಾಂತರ ಹೇಳೋದೇನೆಂದರೆ ಇನ್ನೂ ಒಂದು 4 ದಿವಸ ಇರ್ತದೆ, 26ನೇ ತಾರೀಕುವರೆಗೂ ಇರ್ತದೆ. ಬರ್ತಾ ಇದ್ದಾರೆ. ಈ ಒಂದು ನೀವು ಹೇಳಿದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಈ ಯುದ್ಧ ನಿಲ್ಲಬೇಕು. ಏನು ಯುದ್ಧ ಆಗ್ತಾ ಇದೆಯಲ್ವಾ, ಆ ಯುದ್ಧ ನಿಂತೋಗ್ಬಿಡ್ಬೇಕು. ಅದು ಒಂದು ಸಂಕಲ್ಪ ಇದೆ. ಯಾಕಂದರೆ ಮನುಕುಲ ನಾಶನ ಆಗ್ತಾಯಿದೆ, ದುಡ್ಡು ಫೈನಾನ್ಸು ಹೋಗ್ತಾ ಇದೆ, ಮನುಕುಲನೇ ನಾಶನ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಈ ಯುದ್ಧ ನಿಂತೋಗ್ಬಿಟ್ಟು ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಶಾಂತಿ ಇರಬೇಕು ಅಂಥೇಳಿ, ಎಲ್ಲರೂ ನೆಮ್ಮದಿಯಾಗಿರಬೇಕು. ಮತ್ತು ಈ ಸಹಸ್ರ ಚಂಡಿ ಯಾಗ ಮಾಡುವಾಗ ಮುಕ್ಕೋಟಿ ದೇವತೆಗಳು ಇಲ್ಲಿ ಬರ್ತಾರೆ, ಅವರೆಲ್ಲ ಬಂದು ಆಸೀನರಾಗ್ತಾರೆ. ಇಲ್ಲಿ ಒಂದು ಪುಣ್ಯದ ಕೊಳ ಇರ್ತದೆ, ಭಕ್ತಾದಿಗಳೆಲ್ಲ ಬಂದು ಅವ್ರು ಎತ್ಕೊಂಡು ನೀರು ಕುಡಿಬೋದು, ಎಂಥ ಪುಣ್ಯವನ್ನು ಕುಡಿಬೋದು. ಅವರು ಭಕ್ತಿ ಜಾಸ್ತಿ ಇದ್ದರೆ ಬಾಟ್ಲಲ್ಲಿ ಎತ್ಕೊಂಡು ಹೋಗ್ಬೋದು, ಬಿಂದಿಗೆಯಲ್ಲಿ ಎತ್ಕೊಂಡು ಹೋಗ್ಬೋದು, ಲೋಡ್ ಎತ್ಕೊಂಡು ಹೋಗ್ಬೋದು. ಅವರ ಭಕ್ತಿ ಮೇಲೆ ಆಧಾರ ಪಡ್ತೆ. ಅದಕ್ಕೆ ಎಲ್ಲರಿಗೂ ನಾನು ಆಹ್ವಾನ ಮಾಡಿದ್ದೀನಿ. ಡೈಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾಯಿದ್ದಾರೆ. ಎಲ್ಲ ಕಡೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಬ್ರಾಹ್ಮಣರಿಗೆ ಸಪ್ರೇಟು, ಇಲ್ಲಿ ಸಪ್ರೇಟು, ಅಲ್ಲಿ ಸಪ್ರೇಟು, ಎಲ್ಲ ಕಡೆನೂ ಮಹಾಪ್ರಸಾದ ವಿನಿಯೋಗ ನಡೀತಾ ಇದೆ. ಇದು ಎಲ್ಲ ಪ್ಲ್ಯಾನ್ ಮಾಡಿ ನಮ್ಮ ಶ್ರೀಮತಿಯವರು ಇಲ್ಲೇ ಹಿಂಗೆ ಇರಬೇಕು ವ್ಯವಸ್ಥಿತವಾಗಿ ಅಂತ ಮಾಡಿದ್ದಾರೆ. ಸೊ ತಮ್ಮ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ಹೇಳೋದೇನೆಂದರೆ, ಇನ್ನೂ ಏನು ಉಳಿದಿರೋ 4 ದಿವಸ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬಂದು ನಮ್ಮ ಅರುಣ್ ಗುರೂಜಿ ಅವರು ತುಂಬ ಹೇಳ್ತಾಯಿದ್ರು,
ಸೊ ಭಕ್ತಾದಿಗಳು ಬಂದು ಈ ಒಂದು ಯಜ್ಞದಲ್ಲಿ ಪಾಲ್ಗೊಂಡು ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಖಂಡಿತ ಖಂಡಿತ. ಯಾಕಂದ್ರೆ ವೇಣುಗೋಪಾಲ್ ಸರ್ ಎಷ್ಟು ಅದ್ಭುತವಾಗಿ ಹೇಳಿದ್ರು ಅಂತ ಹೇಳಿದ್ರೆ, ದುಡ್ಡಿರೋರು ಯಾರು ಬೇಕಾದರೂ ಆಯೋಜನೆ ಮಾಡಬಹುದು, ಆದರೆ ಅದನ್ನು ತಿಳ್ಕೊಂಡು ಅದರ ಫಲ ಏನಿದೆ, ಕೇವಲ ನನಗೊಬ್ಬನಿಗೆ ಅಷ್ಟೇ ಅಲ್ಲ, ಯುದ್ಧದ ಬಗ್ಗೆನೂ ಕೂಡ ಮಾತನಾಡ್ತಾರೆ. ಅದರಿಂದ ಎಷ್ಟು ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ, ಯುದ್ಧ ನಿಲ್ಲಬೇಕು, ಸಹಸ್ರಾರು ಸಂಖ್ಯೆಯ ಜನರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾರೆ. ಅದರಂತೆ ನಮ್ಮ ವೇಣುಗೋಪಾಲ್ ಸರ್ ಹಿಂದೆ ಅವರ ಪತ್ನಿ ಸೌಭಾಗ್ಯವತಿ ಸದಾ ಜೊತೆಯಲ್ಲಿರ್ತಾರೆ. ಈ ಕಾರ್ಯಕ್ರಮದ ಸಂಪೂರ್ಣ ರೂವಾರಿ ಅವರೇನೆ.